ಮಾರ್ಚ್ 30ರಂದು ನಡೆಯಲಿರುವ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚಮಹಾ ರಥೋತ್ಸವದ ಹಿನ್ನೆಲೆಯಲ್ಲಿ ಇಂದು ಗುರುವಾರ ದೇವಾಲಯದ ಆವರಣದಲ್ಲಿ ರಥಚಲನ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ ಮತ್ತು ದೇವಾಲಯದ ಪ್ರಧಾನ ಆಗಮಿಕ ನಾಗಚಂದ್ರ ದೀಕ್ಷಿತ್ ನೇತೃತ್ವದಲ್ಲಿ ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸಲಾಯಿತು. ರಥಚಲನ ಮಹೋತ್ಸವದಲ್ಲಿ 5 ರಥಗಳಿಗೆ ಪೂಜೆ ಸಲ್ಲಿಸಿ ರಥ ಕಟ್ಟಲು ಚಾಲನೆ ದೊರೆಯಿತು. ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಮತ್ತು ಪಾರ್ವತಿ ಅಮ್ಮನವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತ ಅಭಿಷೇಕ, ನಿತ್ಯೋತ್ಸವ ಮತ್ತು ಮೂಲದೇವರ ಪೂಜೆ ನೆರವೇರಿಸಲಾಯಿತು. ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ಹಾಕಿ ಗಣಪತಿ ಪೂಜೆ ಹಾಗೂ ನವಗ್ರಹ ಪೂಜೆಯನ್ನ ಸಲ್ಲಿಸಿ ಪಂಚಾಂಗ ರಥದ ಪಟ್ಟಿಗೆ ನವಧಾನ್ಯ ಪೂಜೆ ನೆರವೇರಿಸಲಾಯಿತು. ನಂಜನಗೂಡು ದೊಡ್ಡ ಜಾತ್ರಾ ಮಹೋತ್ಸವದಲ್ಲಿ ಮೊದಲಿಗೆ ಶ್ರೀ ಗಣಪತಿ, ಎರಡನೆಯ ದೊಡ್ಡ ಶ್ರೀ ನಂಜುಂಡೇಶ್ವರ, ಮೂರನೆಯದಾಗಿ ಶ್ರೀ ಪಾರ್ವತಿ, ನಾಲ್ಕನೆಯ ಚಂಡಿಕೇಶ್ವರ ಮತ್ತು 5ನೆಯ ಸುಬ್ರಹ್ಮಣ್ಯ ರಥಗಳ ರಥೋತ್ಸವಗಳನ್ನು ನಡೆಸಲಾಗುವುದು. ರಥಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ರಥ ಕಟ್ಟುವ ಕಾರ್ಯ ನಡೆಯಲಿದ್ದು, ಇನ್ನು 25 ದಿನಗಳ ಒಳಗಾಗಿ 5 ರಥಗಳನ್ನು ಸಿದ್ಧಪಡಿಸಲು ದೇವಾಲಯದ ಆಡಳಿತ ಮಂಡಳಿ ಸೇರಿದಂತೆ ತಾಲೂಕು ಮತ್ತು ಜಿಲ್ಲಾ ಆಡಳಿತಗಳು ಮುಂದಾಗಿವೆ. ಮಂಗಳಂ ಗೋತ್ರಜಕ್ಷಮಿತ್ವಾಯವ್ಯಕೋಣೆ ಸ್ಥಿತಃ ಚಿತ್ರಾಂಗಧ್ವಜಲಾಂಛನೋ ಹಿ ಭಗವಾನ್ ಗೋ ದಕ್ಷಿಣಾರ್ಯಾಮುಖಃ ಬ್ರಹ್ಮಾದೈವತು ಚಿತ್ರಗುಪ್ತ ಪ್ರಬುದ್ಧಿತ ನಿಭಾಶ್ಚಾತ್ರೇಯ ಗೋತ್ರೋದ್ಭವಃ ಶೇಷಾಸ್ತಮಾಸೀತಗೋ ಕನ್ಯಾಯುಗ್ಮಪತಿರ್ದಶಾಷ್ಟಚತುರಶ್ಚನ್ನೇತ್ರಗಶೋಭ ವಾಗರ್ತ ಪ್ರತಿಭರ್ತಿಯೇ ಜಗದಸ್ಥಿತರಂತೆ ಪಾರ್ವತಿ ಪರಮೇಶ್ವರ. ಇದೇ ತಿಂಗಳು ಮಾರ್ಚ್ 30ನೇ ತಾರೀಕು ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ಗೌತಮ ಪಂಚಮಹಾ ರಥೋತ್ಸವ. ಅದರ ಪೂರ್ವಭಾವಿಯಾಗಿ ಈ ದಿವಸ ರಥಚಲನ ಮಹೋತ್ಸವ ನೆರವೇರಿಸಲಾಗ್ತಾ ಇದೆ. ರಥಚಲನ ಮಹೋತ್ಸವ ಅಂತಂದರೆ ರಥಗಳಿಗೆ ಪೂಜೆಯನ್ನು ಮಾಡಿ ವಿದ್ಯುಕ್ತವಾಗಿ ಪೂಜೆಯನ್ನು ಮಾಡಿ ರಥವನ್ನು ಕಟ್ಟಲಿಕ್ಕೆ ಅನುವು ಮಾಡಿಕೊಡೋದಕ್ಕೆ ರಥಚಲನ ಮಹೋತ್ಸವ ಅಂತೇಳಿ ಮಾಡ್ಕೊಂಡ್ಬಂದಿದೆ. ಅದರ ಅಂಗವಾಗಿ ಈ ದಿವಸ ಉಷಿತ ಕಾಲದಲ್ಲಿ ಎಂದಿನಂತೆ ಪೂಜಾ ಕೈಂಕರ್ಯ ನೆರವೇರಿದೆ. ನಂತರ ಪ್ರಾತಃ ಕಾಲ ಪೂಜೆಯಲ್ಲಿ ಪಾರ್ವತಿ ಸಮಯ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತ ಅಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ನಿತ್ಯೋತ್ಸವ, ಅದಾದ ನಂತರ ಮೂಲದೇವತಾ ಪ್ರಾರ್ಥನೆ ಅಂದರೆ ಮಹಾಗಣಪತಿ ಪೂಜೆಯೊಂದಿಗೆ ಮೂಲದೇವತಾ ಪ್ರಾರ್ಥನೆಯನ್ನು ಮಾಡಿ ನಂತರ ದೇವಸ್ಥಾನದ ಆಲಯ ಸುತ್ತ ಪ್ರದಕ್ಷಿಣಾಕಾರವಾಗಿ ಮಂಗಳವಾದ್ಯದೊಂದಿಗೆ ಬಂದು ಸ್ವಾಮಿ ರಥದ ಬಳಿ ಬಂದು ಸ್ವಾಮಿ ರಥದಲ್ಲಿ ಗಣಪತಿ ಪೂಜೆ, ಪುಣ್ಯಾಹ ಹಾಗೂ ನವಗ್ರಹ ಪೂಜೆಯನ್ನು ನೆರವೇರಿಸಿ ರಥಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ನಂತರ ಇಂದ್ರಾದಿ ದಿಕ್ಪಾಲಕ್ಕೆ ಬಲಿಪ್ರದಾನ ಮಾಡಲಾಗಿದೆ. ನಂತರ ಆಯ್ಕಾಲ್ ಮುಹೂರ್ತ ಅಂತ ಏನು ಪಟ್ಟಿಗೆಯನ್ನು ರಥಕ್ಕೆ ಕಟ್ತಾರೆ, ಆ ಪಟ್ಟಿಗೆಗೆ ನವಧಾನ್ಯವನ್ನು ಕಟ್ಟಿ ಮುಹೂರ್ತ ಪಠಣವಾದ ನಂತರ ಮಹಾಮಂಗಳಾರತಿಯೊಂದಿಗೆ ಮೊದಲ ಸ್ವಾಮಿ ರಥ ಹಾಗೂ ಅಮ್ಮನವರ ರಥ ಹಾಗೂ ಗಣಪತಿ ಹಾಗೂ ಚಂಡಿಕೇಶ್ವರ ಹಾಗೂ ಸುಬ್ರಹ್ಮಣ್ಯೇಶ್ವರ ಈ 5 ರಥಗಳಿಗೂ ಷೋಡಶೋಪಚಾರ ಪೂಜೆಯನ್ನು ನೆರವೇರಿಸಿ ರಥಚಲನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತದೆ. ನಾಗಚಂದ್ರ ದೀಕ್ಷಿತರು ಪ್ರಧಾನ ಅರ್ಚಕರು ಶ್ರೀಕಂಠೇಶ್ವರ ದೇವಸ್ಥಾನ.